ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರುವ ತವಕ, ಗೊತ್ತು ಗುರಿಗಳಿಲ್ಲದ ಗತ್ತಿನ ಸಾವಿರಾರು ಕನಸುಗಳು, ಸಂಚಲ ಮನಸ್ಸು ಕೆಲವೊಂದು ಸಲ ಬೆಣ್ಣೆಯಿಂದ ಮಜ್ಜಿಗೆ ಬೇರ್ಪಡಿಸಲು ಕಡೆಗೋಲು ಹಾಕಿದ ಹಾಗೆ ಅನಿಸುತ್ತೆ. ಸಬ್ಜೆಕ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡೋದೇ ಒಂದು ರೀತಿಯ ಹೊಸ ನೆಂಟಸ್ತಿಗೆ ಶೋಧಿಸಿದ ಪದ್ಧತಿ. ತರಗತಿಗಳಲ್ಲಿ ಎದುರು ಬೆಂಚ್ ಸ್ಟೂಡೆಂಟ್ ಆಗಿದ್ರೂ ಕಲಿಯುವುದರಲ್ಲಿ ದಡ್ಡತನವೆಂಬ ಬಿರುದು. ಹೀಗೆ ದಿನ ಕಳೆದಂತೆ ಪಬ್ಲಿಕ್ ಎಕ್ಸಾಮ್ ಹತ್ತಿರವಾದರೆ ಸಾಕು ಹಾಗೆ ಟ್ರ್ಯಾಕಿಗೆ ಬರುವುದು. ಇವೆಲ್ಲ ಅರ್ಪಣವಿಲ್ಲದೆ ನಡೆ ನುಡಿಯನ್ನು ಅರಿತುಕೊಂಡ ಹಾಗೆ. ಇಷ್ಟೆಲ್ಲ ನನ್ನ ಧ್ವನಿಯಲ್ಲಿ ನೀವು ಆಲಿಸಿದ ಮೇಲೆ ನಿಮಗೂ ನಿಮ್ಮ ಕಾಲೇಜು ಲೈಫ್ ನೆನಪಾಗ್ಬೋದು. ಅಂದು ಆ ಹುಡುಗಿ ಈ ಹುಡುಗಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಗಾಳ ಹಾಕಿ ಇನ್ಯಾವುದೋ ಜಾತ್ರೆ ಗದ್ದೆಯಲ್ಲಿ ಇಬ್ಬರು ಊರು ಜನರಿಗೆ ಕಂಡಿದ್ದು, ಅಥವಾ ಮತ್ಯಾವುದೋ ಪಾರ್ಕ್ನಲ್ಲಿ ಸಿಕ್ಕಿ ಬಿದ್ದಿದ್ದು ಅನಿರೀಕ್ಷಿತವಾಗಿ ನೆನಪಿಗೆ ಬರಬಹುದು. ಇದೆಲ್ಲ ಆ ಪ್ರಾಯದಲ್ಲಾದ ಹುಚ್ಚುತನವಲ್ಲ, ಒಂದಷ್ಟು ಜವಾಬ್ದಾರಿ ಇಲ್ಲದ ದಂಡ ಪಿಂಡಗಳ ದುಷ್ಟತನ, ಜೊತೆಗಾರರ ಸಹವಾಸ ಗುಣ, ಅಥವಾ ಸೋಷಿಯಲ್ ಮೀಡಿಯಾದ ಉನ್ಮಾದದ ಕಾರಕವಾಗಿರ್ಬೋದು. ಅದೊಂದು ದಿನ ಅಜ್ಜ ಕುಂಟುಗೋಳು ಹಿಡಿದು ಚಂದನಳಿಗೆ ಹೇಳಿದ್ದು ಇದೇ ಮಾತು: ಬರೀ 20,000ದಲ್ಲಿ ನಿನ್ನ ಎಜುಕೇಶನ್ ಮುಗಿಯೋಲ್ಲ ನನಗೆ ಗೊತ್ತು, ಆದರೆ ಕಾಲೇಜು ಅಂತ ದೊಡ್ಡ ಕ್ಲಾಸಿಗೆ ಹೋಗ್ತಿದ್ದೀಯಾ, ತಗೋ ಈ ದುಡ್ಡಲ್ಲಿ ನಿನ್ಗೇನು ಬೇಕು ತಗೋ, ನೀನು ಚೆನ್ನಾಗಿ ಓದಬೇಕು, ಈ ಮನೆಗೆ ನೀನು ಹೇಗೆ ಬೆಳಕಾದ್ಯೋ ಅದೇ ಶೈಲಿ ನೀನು ಕಾಲಿಟ್ಟ ಮನೆಯಲ್ಲಿ ಜ್ಯೋತಿ ಪ್ರಜ್ವಲಿಸಬೇಕೆಂದು 5 ಬೆರಳುಗಳನ್ನು ನೇರವಾಗಿ ಬಿಡಿಸಿ ಅಂಗೈಯನ್ನು ತಲೆಯ ನೆತ್ತಿಗಿಟ್ಟು ಚೆನ್ನಾಗಿರುವಂತ ಹಾರೈಸಿದ್ದು. ಅಂತಹ ಹೃದಯವಂತಿಕೆಯ ಜೀವ ಇನ್ನೂ ನಡೆದಾಡುವಂತಿರಬೇಕು. ಸೊಕ್ಕು ಕಟ್ಟಿದ ದೇಹದಲ್ಲಿ ನರನಾಡಿಗಳು ಎದ್ದು ಕಾಣುತ್ತಿವೆ. ವಯಸ್ಸು 94 ಸಮೀಪಿಸುತ್ತಿದೆ. ನನ್ನ ಬಾಳೆಂಬ ಪ್ರೇಮ ಕಾವ್ಯದಿ ಜೊತೆ ನೀನಾದಿ, ನನ್ನ ಮನವೆಂಬ ಕಾಗದದಲ್ಲಿ ನಾ ಬರೆದೆ ನಿನ್ನ ಹೆಸರು, ನನ್ನೆದೆಯ ಬಾಣಲಿ ಕಾಮನ ಬಿಲ್ಲು ನೀನು ಎಂದು ಪ್ರೇಮಕ್ಕೊಂದು ಪರಿಪಕ್ವ ಭಾಷೆಯನ್ನ ಬರೆಯೋಣವಿ. ಹೀಗೊಂದು 4 ಸಾಲು ಶ್ವೇತ ಹಾಳೆಯ ಮೇಲೆ ನೀಲಿ ಬಣ್ಣದಲ್ಲಿ ಗೀಚಿದ ಓಲೆಯೊಂದು ಕೆಂಪು ಡಬ್ಬದೊಳಗೆ 2 ದಿನ ಬೆಚ್ಚಗೆ ಅಡಗಿ ಕುಳಿತು ಶುಭ ಶುಕ್ರವಾರದ ದಿನದಂದು ಟಪಾಲು ವಾಹಕದೊಂದಿಗೆ ಕೈ ಸೇರಿದ ಸಂದೇಶವನ್ನ ಬಿಡಿಸಿ ಓದುವುದಕ್ಕೂ ಆದಿತ್ಯ ನಾಳೆ ಶನಿವಾರ ಅನ್ನೋದನ್ನೇ ಮರೆತು ಬಿಟ್ಟಿದ್ದ. ದಿನವಿಡೀ ಟೇಬಲ್ ಮೇಲಿದ್ದ ಗಡಿಯಾರವನ್ನ ಮನೆಗೆ ಬಂದ ತಕ್ಷಣ ಆದಿತ್ಯ ಕಪಾಟಿನೊಳಗೆ ತುರುಕಿಸಿದ್ದನ್ನು ಮರೆತು ಬಿಡ್ತಾನೆ. ಕಿಟಕಿಯಿಂದ ಬೆಳಕು ಕಾಣ್ತಿಲ್ಲ, ಹಕ್ಕಿಗಳ ಚಿಲಿಪಿಲಿ ಇಂಚರವಿಲ್ಲ, ಅಮ್ಮನ ಧ್ವನಿ ಮಾತ್ರ ದೂರದ ಅಂಗಳಮ್ಮನ ಮನೆಗೂ ನಾಟಿಸುವಂತಿದೆ. ಅಲಾರಾಂ ಯಾಕೋ ಇನ್ನು ಗೊಬ್ಬೆರಿಯುತ್ತಿಲ್ಲವೆಂದು ಕಣ್ಣರೆಪ್ಪೆ ತೆರೆದ ಆದಿತ್ಯನಿಗೆ ಮೊದಲು ಶುಭಾಶಯ ಹೇಳಿದ್ದು ಅಮ್ಮ. ಈ ದಿನವನ್ನು ಮರೆತೆಯ? ಇವತ್ತಿನಿಂದ 18 ದಾಟಿ 19 ತುಂಬಿದ ಹಬ್ಬರದ ಕುವರ ನೀನು. ದೇವಸ್ಥಾನಕ್ಕೆ ಹೋಗಿ ಬರೋಣ, ಬೇಗನೆ ರೆಡಿಯಾಗಿ ಎಂದವಳೆ ಅಮ್ಮ ತೋಟದ ಕಡೆ ಚಹರೆ ಮಾಡಿ ಒಂದು ಸುತ್ತು ಹಾಗೆ ದಿನನಿತ್ಯದ ಹೆಜ್ಜೆಗಳನ್ನಿಡುತ್ತಾಳೆ. 18 ದಾಟಿದ ಆದಿತ್ಯನಿಗೆ ಆ ದಿನ ಹೊಸ ನೆಂಟಸ್ತಿಕೆ ಕಂಡುಕೊಂಡಂತ ಸಂತೋಷ. ಮನದಲ್ಲಿ ಸಂಭ್ರಮ ಇದ್ರೂ ಮನೆಯೊಳಗೆ ಅಪ್ಪ ಇಲ್ಲವೆಂಬ ಬೇಗುದಿ ತುಳುಕಾಡ್ತಿತ್ತು. ಎದುರಿಗಿದ್ದ ಗದ್ದೆಯ ಬದಿಯಲ್ಲಿರುವ ಜನ್ಮದಾತನ ಗೋರಿಗೊರಗಿ ಶಿರಬಾಗಿ ಬಂದವನೇ ಅಮ್ಮನ ಕಾಲಿಗೂ ಸಾಷ್ಟಾಂಗ ನಮಸ್ಕಾರವನ್ನು ನೀಡುತ್ತಾನೆ. ಅಷ್ಟೊತ್ತಿಗಾಗಲೇ ಬೆಳಗಿನ ಸಮಯ 9:30. ಆವತ್ತು ಶಾಲೆಗೆ ಬೇಗ ಹೋಗಿ ಹಾಳಾಗಿರೋ ಬೆಂಚಿ ಜೊತೆ ಚೆನ್ನಾಗಿರೋ ಬೆಂಚಿನ ಎಕ್ಸ್ಚೇಂಜ್ ಮಾಡಿದ ಮಜಾನೇ ಬೇರೆ. ಯಾಕಂದ್ರೆ ಅದೆಲ್ಲ ಪ್ರೈಮರಿ ದಿನಗಳು. ಇನ್ನೇನಿದ್ರು 19ರ ಕುವರ. ಕೌತುಕದಿಂದ ಇರಬಹುದು ಆದಿತ್ಯ, ಯಾಕಂದ್ರೆ ಮಾನವ ಸಂಬಂಧಗಳು ತೀರಾ ಸಂಕೀರ್ಣ, ಕ್ಲಿಷ್ಟಕರ. ಇಂದಿಗೆ ಬೇಡವೆನಿಸಿದ್ದು ಮುಂದೊಂದು ದಿನ ಆಪ್ತವಾಗಬಹುದು. ಹಾಗಂತ ನೋಡಿದ್ದೆಲ್ಲವೂ ಸಿಗಲೇಬೇಕೆಂದು ಹಠ ಹಿಡಿಬೇಡ ಅಂದವರೇ ಆದಿತ್ಯನ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿಯುತ್ತಲೇ ಅಂತ್ಯದ ಉಸಿರು ನಿಲ್ಲಿಸಿದ್ದರು ಅಪ್ಪ. ಆದಿತ್ಯನಿಗೆ ಆ ದಿನಗಳು ಯಾಕೋ ಮತ್ತೆ ನೆನವರಿಕೆ ಶುರುವಾಯಿತು. ಸಂಭ್ರಮದ ದಿನಗಳಲ್ಲಿ ಕೂಡಿದ ಮಂದಿ ಸಾವಿರಾರಿದ್ರೂ ಕೂಡದೇ ಇರುವ ಒಂದು ಪ್ರೀತಿಗಿಂತ ಮಿಗಿಲಾದ ಜೀವ ಇಲ್ಲಂದ್ರೆ ಸಾಕಷ್ಟು ನೋವು ತೋರುತ್ತವೆ. 14ರ ಪೋರನಿದ್ದಾಗ 18 ದಾಟಿದ ಕೂಡಲೇ 19ನೇ ಜನ್ಮದಿನದಲ್ಲಿ ಹೊಸ ಬೈಕ್ ಕೊಡಿಸುವೆನೆಂದಿದ್ದನ್ನು ಮರೆಯಲಿಲ್ಲ. ಆದರೂ ಅಮ್ಮನ ಒತ್ತಾಯಕ್ಕೇನು ಕಣ್ಣಲ್ಲಿದ್ದ ಅಂಬುಗಳನ್ನು ಒರೆಸಿಕೊಂಡು ಆದಿತ್ಯ ಅಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಮುಖ ಮಾಡುತ್ತಾನೆ. ಯಾರ ಹಣೆ ಬರಹ ಏನು ಎಂಬುದು ತಿಳಿಯುವಷ್ಟರಲ್ಲಿ ಜೀವನವೇ ಮುಗಿದೋಗಬಹುದು. ಹಾಗಂತ ಪ್ರೀತಿ, ಪ್ರೇಮ, ಸ್ನೇಹ ಇವುಗಳಿಗೆ ಯಾವತ್ತೂ ಸಾವಿಲ್ಲ. ಕಾಣರಿಯದ ಪ್ರೇಮ ಕಥನದ ಅನುರಾಗವು ಕಣ್ಣಿಗೆ ಕಾಣದ ಮನಸ್ಸಿಗೆ ಮಾತ್ರ ಅನುಭವಕ್ಕೆ ಬರುವ ಒಂದು ಮೌನ ಹಾಗೂ ಸುಂದರವಾದ ಭಾವನೆಯಾಗಿದೆ. ಇದು ಯಾರು ಊಹಿಸದ ಪದಗಳಲ್ಲಿ ಹಿಡಿದಿಡಲಾಗದ ಒಂದು ಅಂತರಂಗದ ಒಡನಾಟವೂ ಹೌದು.
ಪ್ರತಿದಿನವೂ ವಿಶೇಷ ಪೂಜೆಗಳೇ ಬೇಕೆಂದಿಲ್ಲ. ಅಂತರಂಗದಲ್ಲಿ ಮನಶುದ್ಧಿ ಭಕ್ತಿಯೊಂದಿದ್ದರೆ ಎಲ್ಲೆಡೆಯೂ ದೇವರು ಉಳಿಯುತ್ತಾನೆ. ಹೀಗೆ ಹೂವು ಹಣ್ಣು ಕಾಯಿಗಳನ್ನು ಹಿಡಿದು ಮೇಲಂಗಿ ಧರಿಸದೆ ಕೇವಲ ಶುಭ್ರವಾದ ಬಿಳಿ ಪಂಚೆ ತೊಟ್ಟು ದೇವರ ಗುಡಿ ಎದುರು ನಿಂತು ಗಂಟೆ ಬಾರಿಸಿದ ಸದ್ದಿಗೆ ಥಟ್ಟನೆ ಕಣ್ಣು ತೆರೆದಲು ಅಲ್ಲೇ ಬದಿಯಲ್ಲಿ ನಿಂತಿದ್ದ ಪಂಚಮಿ. ದೇವರ ಗುಡಿ ಎದುರೇ ಸಮಾಗಮವಾದರೂ ಆದಿತ್ಯನಿಗೆ ಅವಳ ಜೊತೆ ಮಾತು ಆರಂಭಿಸುವುದು ಯಾಕೋ ಸಂಕೋಚ, ಸಣ್ಣದೊಂದು ಅಂಜಿಕೆ, ಯಾಕೋ ಒಂಥರ ಮುದುಗಟ್ಟಿದ ಮೌನಕ್ಕೆ ಜಾರುತ್ತಾ ಪಂಚಮಿಯಂತೆ ಕಣ್ಣುಗಳನ್ನು ಮುಚ್ಚಿ ಆದಿತ್ಯನು ಪ್ರಾರ್ಥನೆಗೆ ಜಾರುತ್ತಾನೆ. ಮೈಯಲ್ಲಿ ಮೇಲಂಗಿ ಇಲ್ಲದ ಸುಂದರ ಶರೀರದ ದಡುಕೆ ಕಂಡು ರೆಪ್ಪೆ ಮುಚ್ಚದೆ ದೃಷ್ಟಿ ಇಟ್ಟಿದ್ದ ಪಂಚಮಿಯ ನೋಟಕ್ಕೆ ಅದೇನು ಹೊಸತೇನಲ್ಲ. ಆದಿತ್ಯನ ಮನೆಯಲ್ಲೇ 10ನೇ ತರಗತಿ ಓದು ಮುಗಿಸಿದ್ದಳು. ದೂರದ ಸಂಬಂಧದವಳಲ್ಲ. ಪಂಚಮಿ ಆದಿತ್ಯನ ಸೋದರ ಮಾವನ ಮಗಳು. ಹಣೆಯಲ್ಲಿ ಕ್ರಮಬದ್ಧವಾಗಿ ಗಂಧ, ಕಿವಿಯಲ್ಲಿ ತುಳಸಿ ಎಲೆ, ಅಂಗೈಯಲ್ಲಿ ದೇವರ ಪ್ರಸಾದವನ್ನಿಟ್ಟು ಹರಿಸೂತ್ರದಲ್ಲಿ ಸಾಗುತ್ತಿದ್ದ ಆದಿತ್ಯ ಈ ಹೊತ್ತಿಗಾಗಲೇ ಶುಭಾಶಯ ಹೇಳುವುದಕ್ಕೂ ಮರೆಯದ ಪಂಚಮಿಗೆ ಥ್ಯಾಂಕ್ಸ್ ಹೇಳುವುದಕ್ಕೂ ಸಂಕೋಚ ಪಡುತ್ತಾನೆ. ಬಾಲ್ಯದ ದಿನಗಳಲ್ಲಿ ಅದೊಂದು ದಿನ ಕೋಳು ಮಿಠಾಯಿಗೂ ಆದಿತ್ಯ ಪಂಚಮಿ ಜೊತೆ ಜಗಳವಾಡಿರುತ್ತಾನೆ. ದೇವರ ಗುಡಿ ಮಂದಿರದೊಳಗೆ ಶಾಂತ ರೀತಿ ವರ್ತಿಸು, ಏಕಾಗ್ರತೆಗೆ ಹೆಚ್ಚಿನ ಒಲವು ಕೊಡು, ಆದಷ್ಟು ಮೌನದಿಂದಿರು. ಹೀಗೆ 5ನೇ ವರ್ಷದ ಹುಟ್ಟುಹಬ್ಬದ ದಿನದಂದೇ ಪಂಚಮಿ ಸಮ್ಮುಖದಲ್ಲೇ ಅಮ್ಮನ ಕೈಯಿಂದ ಏಟು ಬಿದ್ದಿದ್ದನ್ನು ಆದಿತ್ಯ ಇನ್ನೂ ಮರೆಯುವಂತಿರಲಿಲ್ಲ. ಹೆತ್ತಮ್ಮನ ಬುದ್ಧಿ ಮಾತು ತಪ್ಪಿ ಹೆಜ್ಜೆ ಇಡುವ ಯುವಕನಲ್ಲ. ಉಳಿಸಿಕೊಂಡು ಬಂದ ಆದಿತ್ಯ ಅದನ್ನು ಬೆಳೆಸಿಕೊಳ್ಳುವ ರೂಢಿಯಲ್ಲಿರುತ್ತಾನೆ ಎಂಬುದಕ್ಕೆ ಬೇರೇನು ಬೇಕಿದೆ ಪುರಾವೆ. ಹುಟ್ಟುಹಬ್ಬಕ್ಕೊಂದು ಹಾಫ್ ಡೇ ಲೀವ್ ಕೊಟ್ಟ ಹಾಗೆ ಆ ದಿನ ಶನಿವಾರ ಬೇರೆ. ಸಮಯ ಮಧ್ಯಾಹ್ನ 2ರ ಗಡಿ ದಾಟಿದೆ. ಕಾಲೇಜು ಆತ್ಮೀಯರು ಮನೆಗೆ ಬಂದು ಶುಭಾಶಯ ಹೇಳುತ್ತಿದ್ದರೆ ಅತ್ತ ಅಮ್ಮನ ಕೈಯಲ್ಲಿ ಅಡಚಿ ಮಡಚಿದ ರೀತಿಯಲ್ಲಿ ಬಿಳಿ ಓಳೆಯೊಂದಿದೆ. ಮಗನನ್ನು ದಿಟ್ಟರಿಸಿ ನೋಡುತ್ತಾಳೆ. ಜೊತೆಗೊಂದು ಗುಮಾನಿ ಇದ್ದಂತೆ. ಅದು ಶುಭ ಶುಕ್ರವಾರ ಆದಿತ್ಯನಿಗೆ ಬಂದ ಒಲವಿನ ಓಲೆಯೋ ಅಥವಾ ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಪ್ರೇಮಕಥನದ ಮುಂದುವರಿದ ಭಾಗದಲ್ಲಿ ಅನುರಾಗದ ಮಾತುಗಳೊಂದಿಗೆ ಮತ್ತೆ ಧ್ವನಿಯಾಗುತ್ತೇನೆ. ನಮಸ್ಕಾರ.